ವೀಕ್ಷಕರೇ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಸ್ಫೋಟಕ ಬಾಂಬನ್ನು ಸಿಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಏನಾಯಿತು, ಏನು ವಿಚಾರ, ಯಾವ ಒಂದು ಹಗರಣದಲ್ಲಿ ಮಾತನಾಡಿದರು, ಯಾವ ಕೋಟಿ ಲೂಟಿ ಹೊಡೆದ್ರಂಥ ವಿಚಾರವನ್ನು ಮಾತನಾಡಿದರು ಎಚ್ ಡಿ ಕುಮಾರಸ್ವಾಮಿ. ಸೊ ಎಚ್ ಡಿ ಕುಮಾರಸ್ವಾಮಿ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರ ಬಣ್ಣವನ್ನು ಬಯಲು ಮಾಡ್ತಾ ಇದ್ದಾರೆ. ಕೋಟಿ ಹಗರಣಗಳು, ಕೋಟಿ ಲೂಟಿ ಹೊಡೆದು ಬಡವರ ದುಡ್ಡನ್ನು ನುಂಗಿರುವಂತಹ ಕೆಲವೊಂದು ವಿಚಾರವನ್ನು ಸ್ಫೋಟಕ ಮಾಹಿತಿಗಳನ್ನು ಇವತ್ತು ಹೊರಹಾಕ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತು ಪ್ರಭಾವಿ ಶಾಸಕರು ಸಚಿವ ಸ್ಥಾನ ಕೊಟ್ಟಿದ್ದರು, ಆದರೆ ಇವತ್ತು ಇಲ್ಲವೇನೋ ಗೊತ್ತಿಲ್ಲ. ಸೊ ಅವ್ರನ್ನ ಸಚಿವ ಸ್ಥಾನದಿಂದ ರಾಜೀನಾಮೆನ ಕೂಡ ಕೊಡಿಸಿದ್ದಾರೆ. ಸೊ ಅವರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋ ನೋಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ರಾಜ್ಯ ಸರ್ಕಾರದ ವಿರುದ್ಧ ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ಮತ್ತು ನೈಸ್ ಅಕ್ರಮ ಟೋಲ್ ವಿರೋಧಿ ಹೋರಾಟ ತೀವ್ರಗೊಳಿಸಿರುವ ಕೇಂದ್ರ ಸಚಿವ ಮತ್ತು JDS ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಕಾಂಗ್ರೆಸ್ ಸಚಿವ SC ಬಾಲಕೃಷ್ಣ ವಿರುದ್ಧ ಅಕ್ರಮ ಮಾರ್ಗದಲ್ಲಿ 500 ಕೋಟಿ ರು ಹಣವನ್ನು ಲೂಟಿ ಮಾಡಿ ಗಂಭೀರ ಆರೋಪವನ್ನು ಮಾಡಿರುವಂಥ ವಿಚಾರ ಇದೀಗ ದೊಡ್ಡ ಸುದ್ದಿ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ನೈಸ್ ರಸ್ತೆ ಅಕ್ರಮ ಟೋಲ್ ಮತ್ತು ಬಿಡದಿ ಟೌನ್ಶಿಪ್ ವಿಚಾರವಾಗಿ ತಮ್ಮನ್ನು ಪ್ರಶ್ನಿಸುತ್ತಿರುವಂಥ SC ಬಾಲಕೃಷ್ಣ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ವಿರುದ್ಧ ಹರಿಹಾಯ್ದಿದ್ದಾರೆ. ನನ್ನ ವಿರುದ್ಧ ಮಾತನಾಡುತ್ತಿರುವಂತಹ ಇಲ್ಲಿನ ಶಾಸಕ SC ಬಾಲಕೃಷ್ಣ ಈ ಹಿಂದೆ ಕಾಂಟ್ರಾಕ್ಟರ್ ನೆಪದಲ್ಲಿ 500ರಿಂದ 600 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ರು. ಈ ಬಗ್ಗೆ ಮಾತನಾಡದಂತೆ ನನ್ನ ಕಾಲು ಹಿಡಿದು ಬೇಡಿಕೊಂಡಿದ್ರು. ಆ ದಿನಗಳನ್ನು ಬಹುಶಃ ಅವರು ಮರೆತಿರಬೇಕು. ಇವರಿಂದ ನಾನು ಕಲಿಯುವಂಥದ್ದೇನಿಲ್ಲ ಎಂದು HDK ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನೋ ನಾಡಿನ ರೈತರ ಮತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ಧ್ವನಿಯಾಗುವ ಶಕ್ತಿಯನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ನಾವು ಈ ಶಕ್ತಿಯನ್ನು ಬಳಸಿಕೊಂಡು ಜನಪರ ಕೆಲಸವನ್ನು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬಿಡದಿ ಟೌನ್ಶಿಪ್ ವಿವಾದ, ನೈಸ್ ಅಕ್ರಮ ಟೋಲ್ಗೆ ಸಂಬಂಧಿಸಿದಂತೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಇದೇ ವೇಳೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನೈಸ್ ರಸ್ತೆ ಟೋಲ್ ನಿಲ್ಲಿಸುವಂತೆ ನಾನೇ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಎಂದು ಕಾಂಗ್ರೆಸ್ ಮಹಾನುಭಾವರ ಸಲಹೆಯನ್ನು ಕೂಡ ನೀಡಿದ್ದಾರೆ. ಇದು ಅವರ ಜ್ಞಾನದ ಕೊರತೆಯನ್ನು ಎತ್ತಿ ತೋರಿಸ್ತಾ ಇದೆ. ನೈಸ್ ರಸ್ತೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಈಗಾಗಲೇ ಇಲ್ಲಿ ನಡೆಯುತ್ತಿರುವ ಅಕ್ರಮಗಳ ವಿರುದ್ಧ ನಾವು ತೊಡೆತಟ್ಟಿದ್ದೇವೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ಇನ್ನು ನೈಸ್ ರಸ್ತೆ ಟೋಲ್ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ JDS ಕಾರ್ಯಕರ್ತರನ್ನ ಎತ್ತಿ ಕಟ್ಟುತ್ತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು JDS ಕಾರ್ಯಕರ್ತರನ್ನ ಮಾತ್ರವಲ್ಲ, ಇಡೀ ರಾಜ್ಯದ ಜನತೆಯನ್ನು ಎತ್ತಿ ಕಟ್ಟಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ನಾನು ರಾಜ್ಯದ ಜನ ನೈಸ್ ಟೋಲ್ ಕಟ್ಟದಂತೆ ಮನವಿ ಮಾಡಿಕೊಂಡಿದ್ದೇನೆ. ನಾನು ಜನರಿಗಾಗಿಯೇ ಹೋರಾಟ ಮಾಡ್ತಾ ಇದ್ದೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನೈಸ್ ರಸ್ತೆ ಅಕ್ರಮ ಟೋಲ್ ವಿಚಾರವಾಗಿ ಆಡಳಿತ ರೂಢ ಕಾಂಗ್ರೆಸ್ ಮತ್ತು ವಿಪಕ್ಷ JDS ನಡುವಿನ ಮಾತಿನ ಸಮರ ಜೋರಾಗಿದೆ. ಇನ್ನು ಸಚಿವ SC ಬಾಲಕೃಷ್ಣ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಹಿಂದೆ 500 ಕೋಟಿ ರು ಹಣ ಲೂಟಿ ಮಾಡಿದಂಥ ಆರೋಪವನ್ನು ಹೊರಿಸಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸೊ ಅದು ನಿಜವೋ ಸುಳ್ಳುವೋ ಗೊತ್ತಿಲ್ಲ ವೀಕ್ಷಕರ. ಆದರೆ ಒಬ್ಬೊಬ್ಬ ಶಾಸಕರು, ಒಬ್ಬೊಬ್ಬ ಸಚಿವರ ಒಂದು ಬಣ್ಣವನ್ನು ಬಯಲು ಮಾಡ್ತಾ ಇದ್ದಾರೆ. ಅಕ್ರಮವನ್ನು ಕಳೆದ ನಾಗೇಂದ್ರ ಅವರ ವಿಚಾರವಾಗಿ ಕೂಡ ಧ್ವನಿ ಎತ್ತಿದ್ರು. ಆದರೆ ಇವತ್ತು ಕೂಡ ಬಾಲಕೃಷ್ಣ ಅವರ 500 ಕೋಟಿಯನ್ನು ಲೂಟಿ ಮಾಡಿ ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದಿದ್ರಂತೆ. ಈ ವಿಚಾರವನ್ನು ಮಾತನಾಡಬೇಡಿ, ಎತ್ತಬೇಡಿ ಅಂತೇಳಿ. ಸೊ ಇಂತಹ ಅಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಕೆಲವೊಂದಿಷ್ಟು ರಾಜಕಾರಣಿಗಳು. ಆದರೆ ಇಷ್ಟೊಂದು ಕೋಟಿ ಹಣ ಲೂಟಿ ಮಾಡ್ತಾ ಇದ್ದರೆ ಹೇಗೆ ಅನ್ನೋದು ಗೊತ್ತಿಲ್ಲ. ಇದು ರಾಜಕೀಯದ ವ್ಯವಸ್ಥೆನೇ ಆ ರೀತಿ ಆಗಿದೆ. ಆದರೆ ಇವತ್ತಿನ ಬೆಳವಣಿಗೆ ರಾಜಕೀಯದಲ್ಲಿ SC ಬಾಲಕೃಷ್ಣ ಮಾಡಿರುವಂಥ 500 ಕೋಟಿ ಹಗರಣ ಲೂಟಿ ಮಾಡಿರುವಂಥದ್ದು. ಸೊ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಪಕ್ಷದ ಕೋಟಿ ಹಗರಣಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾರೆ. ಸೊ ಕಾದು ನೋಡಬೇಕಿದೆ ವೀಕ್ಷಕರೇ. ಎಚ್ ಡಿ ಕುಮಾರಸ್ವಾಮಿಯನ್ನು ಇನ್ನು ಇಷ್ಟೆಷ್ಟು ಜನರ ಬಣ್ಣವನ್ನು ಬಯಲು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಪತನ ಆಗೋದಂತೂ ಪಕ್ಕ. ಮತ್ತೊಂದು ಲೂಟಿಕೋರ್ನ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಇದು ಸತ್ಯವೋ
ಗೊತ್ತಿಲ್ಲ. ಆದರೆ ಇದರ ಬಗ್ಗೆ ಕ್ಲಾರಿಟಿ ಸಿಗೋವರೆಗೂ ನಾವು ಏನು ಕೂಡ ಮಾತನಾಡೋದು ಇಲ್ಲ, ಮಾತನಾಡೋದು ಸಾಧ್ಯವಲ್ಲ. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸಾಬೀತು ಮಾಡಬೇಕು, ಆ ವಿಚಾರದ ಬಗ್ಗೆ ಬಹಿರಂಗ ಚರ್ಚೆಯನ್ನು ಮಾಡಬೇಕು, ಇದು ತನಿಖೆ ಆಗಬೇಕು ಅನ್ನೋದು ಜನ ತೀರ್ಮಾನ ಮಾಡಬೇಕು. ಅಲ್ಲದೆ ಅಲ್ಲಿನ ಅಧಿಕಾರಿಗಳಿಗೆ ಬಿಟ್ಟಿದ್ದು ರಾಜಕಾರಣಿಗಳ ಒತ್ತಾಯ ಮಾಡಬೇಕು. ಸೊ ಜನಸಾಮಾನ್ಯರ ಕೈಲಿ ಏನೂ ಇಲ್ಲ. ಹಾಗಾಗಿ 500 ಕೋಟಿ ಲೂಟಿ ಮಾಡಿರುವಂಥ ಪ್ರಭಾವಿಗಳು ಎಚ್ ಬಾಲಕೃಷ್ಣ ಅಂದರೆ ನಿಜಕ್ಕೂ ಜನ ಆಶ್ಚರ್ಯ ಪಡುವಂಥ ವಿಚಾರವಾಗಿದೆ. ಸೊ ಇದನ್ನು ಎಚ್ ಡಿ ಕುಮಾರಸ್ವಾಮಿ ಅವರೇ ಸ್ಪಷ್ಟಪಡಿಸಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇಂಥ ಒಂದು ವಿಚಾರಗಳು ಏನು ಬಂಡವಾಳ ಆಗುತ್ತೋ ಇಲ್ವೋ ಗೊತ್ತಿಲ್ಲ ವೀಕ್ಷಕರ, ಬಯಲಾಗುವಂಥ ಬಂಡವಾಳಗಳನ್ನು ಸೊ ಎಚ್ ಡಿ ಕುಮಾರಸ್ವಾಮಿ ಅವರಂತೂ ಇಂತಹ ಅಕ್ರಮಗಳನ್ನು ಎತ್ತಿ ಹಿಡಿತಾ ಇದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತೇವೆ. ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.